ಆ್ಯಕ್ಚುಲಿ ಅಲ್ಲಿ ವರ್ಕ್ ನಡೀತಿದೆ, ನಿಮಗೆ ಗೊತ್ತಿರ್ಬೋದು. ನಾನು ಕಮ್ಯುನಿಟಿ ಟ್ಯಾಬ್ ಚೆಕ್ ಮಾಡಿದರೆ ಗೊತ್ತಿರುತ್ತೆ ನಿಮಗೆ. ಇವಾಗ ಸ್ವಲ್ಪ ಸೌಂಡ್ ನಿಂತಿದೆ, ವೀಡಿಯೋ ಮಾಡೋಣಂತೆ ಬನ್ನಿ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಗೋ. ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋದಲ್ಲಿ Q&A ಎಪಿಸೋಡ್ 16ಕ್ಕೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಸೊ ಆ್ಯಕ್ಚುಲಿ 3-4 ನಿಮಿಷದ ವೀಡಿಯೋ ಮಾಡಬೇಡ ಬ್ರೋ, ಜಾಸ್ತಿ 10-15 ನಿಮಿಷ ವೀಡಿಯೋ ಮಾಡು ಅಂತ ಹೇಳ್ತಿದ್ರು. ಸೊ Q&A ಎಪಿಸೋಡ್ ತುಂಬ ಜನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತದು. ಸೊ ಅದಕ್ಕಾಗಿನೇ ಭಾನುವಾರದ ಟೆಕ್ ನ್ಯೂಸ್ ಬದಲು Q&A ಎಪಿಸೋಡ್ ಮಾಡ್ತಿದ್ದೀನಿ. ಸೊ Q&A ಎಪಿಸೋಡ್ ಫಸ್ಟ್ನ ಸ್ಟಾರ್ಟ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ದಯವಿಟ್ಟು ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ನೀವೇನ ಕ್ವಶನ್ ಕೇಳ್ತೀರಾ ಅಂದರೆ #AskBhargav ಅಂತ ಹಾಕ್ಬಿಟ್ಟು ನಿಮ್ಮ ಕ್ವಶನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ Q&A ಎಪಿಸೋಡ್ನಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್, ಫಸ್ಟ್ನೇ ಕ್ವಶನ್ ಬರುತ್ತೆ. ಕಿರಣ್ ಅವ್ರು ಕೇಳಿದ್ದಾರೆ, ಸ್ಲೋ ಮೋಷನ್ ಎಫೆಕ್ಟ್ಸು ಮೊಬೈಲ್ನಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸ್ಲೋ ಮೋಷನ್ ಎಫೆಕ್ಟು ನಿಮ್ಗೆ ಇವಾಗ 4-5 ಕ್ಯಾಮ್ರಾದಲ್ಲಿ ಇರೋರ್ಗೂ ಬರುತ್ತೆ, ಮತ್ತು ಸಿಂಗಲ್ ಕ್ಯಾಮ್ರಾ ಇರೋರ್ಗೂ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಒಂದೊಂದು ಇವಾಗ Android 7, Android 6 ಇರೋರ್ಗೆ ಯಾರಿಗೂ ಸ್ಲೋ ಮೋಷನ್ ಎಫೆಕ್ಟ್ಸ್ ಬರಲ್ಲ ಅಂತ ಅಂದ್ಕೊತೀನಿ ನಾನು. ಸೊ ನನ್ನ ಮೊಬೈಲಲ್ಲಿ ಸ್ಲೋ ಮೋಷನ್ ಎಫೆಕ್ಟ್ಸ್ ಇದೆ. ನಿಮ್ಗೆ ಇಲ್ಲಿ ಆ ಸೆಟ್ಟಿಂಗ್ಸ್ ಮೋರಲ್ಲಿ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಸ್ಲೋ ಮೋಷನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಲೋ ಮೋಷನ್ ಮಾಡ್ಕೋಬೋದು. ನೀವು ಜೋರಾಗಿ ಎಗರಿದ್ರೆ ಅದು ನಿಧಾನಕ್ಕೆ ತೋರಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಥರ ಸ್ಲೋ ಮೋಷನ್ ಎಫೆಕ್ಟ್ಸ್ನ ನೀವು ಮಾಡ್ಕೋಬೋದು. ಒಂದ್ಸತಿ ನಿಮ್ಮ ಫೋನಲ್ಲಿ ಕ್ಯಾಮ್ರಾದಲ್ಲಿದ್ದರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. SK2009 ಅಂತ ಕೇಳ್ತಿದ್ದಾರೆ, ಲೈವ್ನ ಹೇಗೆ ನಾವು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡೋದು? ಲೈವ್ ನಾವು ಯೂಟ್ಯೂಬ್ ಲೈವ್ ಇದೆಯಲ್ಲ, ಸೊ ನಿಮ್ಗೆ ಏನೋ 1,000 ಕಮ್ಮಿ ಸಬ್ಸ್ಕ್ರಿಪ್ಷನ್ ಇದೆ ಅಂದರೆ ಪ್ರಿಸಮ್ ಸ್ಟುಡಿಯೋ ಅಂತ ಇದೆ, ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ನೀವು ಯಾವುದನ್ನ ಒಂದು ಲೈವ್ ಮಾಡ್ತಿದ್ದೀರಾ ಅಂದರೆ ಲೈವ್ನಲ್ಲಿ ನಿಮ್ಮ ಪರ್ಸ್ನಲ್ ಫೋಟೋಸ್ ಆಗಿರ್ಬೋದು, ಲೋಗೋಸ್ ಎಲ್ಲ ಹಾಕೋಬೋದು ಲೈವ್ನಲ್ಲಿ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನನಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಡ ಗುರು ಅಂದರೆ ನೀವು ಮಾಮೂಲಿಯಾಗಿ ಯೂಟ್ಯೂಬರೇ ಲೈವ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡ್ರೆ ನಿಮಗೆ ಬೆಟರ್ ಅನ್ಕೊತೀನಿ. ನಾನು ಕೇಳೋದಾದರೆ ಮಾಮೂಲಿ ಯೂಟ್ಯೂಬರ್ ಕೊಟ್ಟಿರೋ ಲೈವ್ನ ಯೂಸ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಬೆಟರ್ ಇರುತ್ತೆ ಅಂತ ಅನ್ಕೊತೀನಿ. ಯಾಕಪ್ಪ ಅಂದರೆ ತುಂಬ ಜನ ಚಾನಲ್ಗಳು ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದರಲ್ಲಿ ಪಾಸ್ವರ್ಡ್ ಎಲ್ಲ ಕೊಟ್ಟಿರ್ತೀರೋ. ಸೊ ಅದಕ್ಕಾಗಿ ಸ್ವಲ್ಪ ಹುಷಾರಾಗಿ ಲಾಗಿನ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಕೀರ್ತಿ ಗೌಡ ಅವ್ರು ಕೇಳಿದ್ದಾರೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಫ್ಟರ್ 2 months ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇವಾಗ ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ 2-3 months ನೀವು ವ್ಯೂಸ್ ಗೊತ್ತಾಗಲ್ಲ ನಿಮ್ಗೆ ಹೇಗಿದೆ ಅಂತ, ಸಬ್ಸ್ಕ್ರಿಪ್ಷನ್ ಏನು ಅಂತ ಗೊತ್ತಾಗಲ್ಲ ನಿಮಗೆ. 2 months ನಿಮಗೆಲ್ಲ ಅರ್ಥಕೋಬೇಕು, ವ್ಯೂಸ್ ಇಷ್ಟು ಬರಬೇಕು, ನನಗೆ ಎಷ್ಟು ಬರಬೇಕು ಅಂತ ಗೊತ್ತಾಗುತ್ತೆ. 1 year ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ನನಗೂ ಅವಾಗ ಏನು ಜ್ಞಾಪಕ ಇರಲಿಲ್ಲ ಅನ್ಕೊತೀನಿ. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸೊ ನೀವು ಒಂದ್ಸತಿ ಸ್ಟಾರ್ಟ್ ಮಾಡಿ, 1 ವರ್ಷ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಕ್ಸ್ಪೀರಿಯನ್ಸ್ ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಚಂದನ್ ಅವ್ರು ಕೇಳಿದ್ದಾರೆ, ಮನೇಲಿ ಗೊತ್ತಾ ನೀವು ಯೂಟ್ಯೂಬ್ ಮಾಡೋದು ಅಂತ? ಖಂಡಿತ ಗೊತ್ತು ಬ್ರೋ, ಗೊತ್ತಿಲ್ಲದೆ ಮಾಡೋಕ್ಕಾಗುತ್ತಾ ಇಷ್ಟೊಂದು? ಸೊ ಗೊತ್ತು, ಎಲ್ಲರಿಗೂ ಗೊತ್ತು ಬ್ರೋ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಪ್ರಜ್ವಲ್ ಆರ್ ಅಂತ ಕೇಳ್ತಿದ್ದಾರೆ, ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಏನು ಎಕ್ವಿಪ್ಮೆಂಟ್ಸ್ ಬೇಡ ಬ್ರೋ, ನೀವು ಮಾಮೂಲಿ ಒಂದು ಫೋನ್ ಇದ್ದರೆ ಸಾಕು, ಒಂದು ಮೈಕ್ ಇದ್ದರೆ ಸಾಕು, ಒಂದು ಟ್ರೈಪಾಡ್ ಇದ್ದರೆ ಸಾಕು, ಬೇಸಿಗಾಗಿ ನೀವು ಸ್ಟಾರ್ಟ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೀವು ಆಚೆ ಕಡೆ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಿರೋ ಅದೆಲ್ಲ ನೀವು ಯಾರೂ ಕೇಳಲ್ಲ. ನಿಮ್ಮ ಕಂಟೆಂಟ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಎಲ್ಲಿ ಕೂತ್ಕೊಂಡು ವೀಡಿಯೋ ಮಾಡಿದ್ರು ಯಾರೂ ಕೇಳಲ್ಲ. ಆಚೆ ಕಡೆ ಕೂತ್ಕೊಳ್ಳಿ, ಒಳಗಡೆ ಕೂತ್ಕೊಂಡು ವೀಡಿಯೋ ಮಾಡಿ ಯಾರೂ ಕೇಳಲ್ಲ. ನಿಮ್ಮ ಕಂಟೆಂಟ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕಂಟೆಂಟ್ಗಿಂತ ನಿಮ್ಮ ವಾಯ್ಸ್ ಕ್ವಾಲಿಟಿ ತುಂಬ ಇಂಪಾರ್ಟೆಂಟು. ಸೊ ವಾಯ್ಸ್ ಕ್ವಾಲಿಟಿ ಸ್ವಲ್ಪ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ವಿಡಿಯೋ ಕ್ವಾಲಿಟಿ ಏನೂ ತೊಂದರೆ ಇರಲ್ಲ. ನಿಮ್ಮ ಮೊಬೈಲಲ್ಲಿ ಆರಾಮಾಗಿ ವೀಡಿಯೋ ತೆಕ್ಕೋಬೋದು. ಬೆಟರಾಗಿ ನೀವು ಆಡಿಯೋ ಸ್ವಲ್ಪ ಬೆಟರಾಗಿ ಕೊಡೋಕ್ಕೆ ಟ್ರೈ ಮಾಡಿ, ಅಥವಾ ಬೋಯಾ ಮೈಕ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ವಿ ಗೇಮಿಂಗ್ ಝೋನ್ ಅಂತ ಕೇಳಿದ್ದಾರೆ, ಬ್ರೋ ಯಾವ ಅಪ್ಲಿಕೇಶನ್ ಬೆಸ್ಟು ವೀಡಿಯೋ ಎಡಿಟಿಂಗಿಗೆ ಅಂತ? ತುಂಬ ವೀಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ ನಾನು ಅವಾಗಲೇ, ಕೈನ್ ಮಾಸ್ಟರ್ ಅಂತ ಹೇಳ್ಬಿಟ್ಟು. ಒಂದು 5-6 ವೀಡಿಯೋ ನೀವು ತೆಳೆದ್ರೆ 5-6 ವೀಡಿಯೋ ನಂದು ಒಂದು ಸ್ವಲ್ಪ ತಳ್ಕೊಂಡು ಹೋಗಿ ನಂದು ಚಾನಲ್ನಲ್ಲಿ ನಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬಗ್ಗೆ ಒಂದು ವೀಡಿಯೋ ಇದೆ, ತುಂಬ ಕ್ರೇಜಿ ವೀಡಿಯೋ ಅಂತ ಹೇಳ್ಬೋದು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ತುಂಬ ನೀಟಾಗಿ ಮಾಡಿದ್ದೀನಿ, ಅದು ನೀವು ಬೇಸಿಕಾಗಿ ಕಲ್ತ್ಕೋಬೋದು ಅಂತ ಹೇಳ್ಬೋದು. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ಅಪ್ಲಿಕೇಶನ್ನು, ವೀಡಿಯೋ ಎಡಿಟರ್ ಅಂತ ಬರುತ್ತೆ, ಮತ್ತು ಕೈನ್ ಮಾಸ್ಟ್ರು, ಮತ್ತು ಪವರ್ ಡೈರೆಕ್ಟರ್ ಅಂತ ಬರುತ್ತೆ. ತುಂಬ ಅಪ್ಲಿಕೇಶನ್ ಇದೆ, ಒಂದ್ಸತಿ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರುತ್ತೆ. ಟೆಕ್ನಿಕಲ್ ಸಾಹಿದ್ ಅವ್ರು ಕೇಳ್ತಿದ್ದಾರೆ. ಸೊ ಅಡ್ಡೆಸ್ರೇನಿಲ್ಲ, ಎಲ್ಲರೂ ಭಾರ್ಗವ್ ಅಂತಲೇ ಕೂಗ್ತಾರೆ ಮಾಮೂಲಿಯಾಗಿ. ಅವ್ರಿಗೆ ಹೇಳಿದ್ರೆ ಅವ್ರು ಕೇಳ್ತಿಲ್ಲ, ನನಗೆ ವೀಡಿಯೋದಲ್ಲೇ ಹೇಳಿ ಅಂತ ಕೇಳಿದ್ದಾರೆ. ಹೇಳಿದ್ದೀನಿ ಬ್ರೋ, ನನಗೆ ಯಾವುದೇ ಅಡ್ಡೆಸ್ರಿಲ್ಲ, ಎಲ್ಲರೂ ಮಾಮೂಲಿ ಭಾರ್ಗವಾಗೆ, ಇಲ್ಲಾಂದರೆ ಪ್ರಧಾನ್ ಅಂತ ಕೂಗ್ತಾರೆ, ಇಲ್ಲಾಂದರೆ ಭಾರ್ಗವ ಅಂತ ಕೂಗ್ತಾರೆ ಅಷ್ಟೇ, ಇನ್ನೇನೂ ಇಲ್ಲ. ಓಕೆ, ನೆಕ್ಸ್ಟು ಲಾಸ್ಟ್ ಕ್ವಶನು. ತುಂಬ ಕ್ವಶನ್ಸ್ ಪಿಕ್ ಮಾಡಿಕೊಂಡ್ರೆ ನಿಮಗೂ, ಯಾಕಪ್ಪ ಅಂದರೆ ಫುಲ್ಲು ಲೆಂತ್ ಆಗಿಬಿಟ್ರೆ ನೀವು ನೋಡಲ್ಲ. ಸೊ ಅದಕ್ಕಾಗಿಯೇ ನಾನು ಒಂದು 9 or 10 ಕ್ವಶನ್ಸ್ ಸಾಕು ಅಂತ ಅಂದ್ಕೊತೀನಿ. ಓಕೆ, ಲಾಸ್ಟ್ ಕ್ವಶನ್ ಬರುತ್ತೆ. ಬ್ರೋ ನಮಗೆ ತಮ್ನೇಲ್ ಹೇಗೆ ಎಡಿಟ್ ಮಾಡೋದು ನನಗೆ ಬರಲ್ಲ ಅಂತ ಕೇಳ್ತಿದ್ದಾರೆ. ತಮ್ನೇಲ್ ಎಡಿಟ್ ಮಾಡೋಕ್ಕೆ ನೀವು 3-4 ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೋದು. ಅದರಲ್ಲಿ ಫಸ್ಟ್ ಅಪ್ಲಿಕೇಶನ್ ನಿಮಗೆ ಇಲ್ಲಿ ಪಿಕ್ಸೆಲ್ ಲ್ಯಾಬು, ಪಿಕ್ಸಾರ್ಟು, ಸ್ನ್ಯಾಪ್ಸೀಡ್ ಅಂತ ಬೇಕಾದಷ್ಟು
ಅಪ್ಲಿಕೇಶನ್ ಇದ್ದಾವೆ. ನೀವು ಒಂದ್ಸತಿ ಸರ್ಚ್ ಮಾಡ್ಕೊಳ್ಳಿ, ಸಿಗ್ಬೋದು ಅಂತ ಅನ್ಕೊತೀನಿ. ನೋಡಿ ಒಂದ್ಸತಿ ಟ್ರೈ ಮಾಡಿ. ಪಿಕ್ಸೆಲ್ ಲ್ಯಾಬ್ ಒಳ್ಳೆ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ. ನೀವೇನೋ ಕ್ವಶನ್ಸ್ ಕೇಳ್ತಿದ್ರಿ ಅಂದರೆ ಹ್ಯಾಶ್ಟ್ಯಾಗ್ ಆಸ್ ಭಾರ್ಗವ್ ಅಂತ ಹಾಕ್ಬಿಟ್ಟು ಕ್ವಶನ್ನ ಕೇಳ್ಬೋದು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣಂತೆ. ನಮಸ್ಕಾರ.